Hello friends, welcome to Catalyst Chemistry. As we discussed last class, nomenclature and isomerism of what alkynes. Okay, nomenclature and isomerism 2 points and now discussion ಮಾಡಿದ್ದೀವಿ. In that case, isomerism, the most important point is what? One is the position isomers, next one is what? Chain isomers. Okay, position means what? Functional group places is going to change, means if the functional group is present at the 1 and 2 position, second compound of the functional group is present at 2 and 3 or 3 and 4, that is indicate what? Position. Just you have to check where is the functional group present between a compound, so that is called indicate position isomers. Chain isomers means you have to check a parent carbon chain, in that the number of carbon atoms is going to decrease or increase, it may goes on varies, that is indicate what? Chain isomerism. ಅಂದರೆ ಚೈನ್ ಕನ್ಸಿಡರ್ ಮಾಡಿದ್ರಂದ್ರೆ ಆ ಕೇಸ್ ಒಳಗೆ ನಂಬರ್ ಆಫ್ ಕಾರ್ಬನ್ ಐಟಮ್ ಕಡಿಮೆ ಇದ್ದು ಅಂದ್ರೆ ಅಥವಾ ಜಾಸ್ತಿ ಆಗಿದ್ದು ಅಂದ್ರೆ ಅದಕ್ಕೆ ಏನಂತ ಕರೀತಾರೆ? ಚೈನ್ ಐಸೋಮೆರಿಸಮ್ ಅಂತ ಕರೀತಾರೆ. ಓಕೆ, ನೀವು ನೆನಪಿಟ್ಟು ಯಾವುದು ಪೆರೆಂಟ್ ಚೈನ್ ಅಷ್ಟೇ ಕನ್ಸಿಡರ್ ಮಾಡಬೇಕು, ಡೋಂಟ್ ಕನ್ಸಿಡರ್ ಸೈಡ್ ಒಳಗೆ ನೀವು ಯಾವುದೋ ಕಾರ್ಬನ್ ಬರಲಿ ಅದನ್ನು ಚೇಂಜ್ ಮಾಡಬಾರ್ದು. ಪ್ರಿನ್ಸಿಪಲ್ ಗ್ರೂಪ್ ಅಂತ ಏನು ಕರಿತಿರಲ್ಲ ನೀವು, ಅಥವಾ ಪೇರೆಂಟ್ ಚೈನ್ ಅಂತ ಏನು ಕರಿತಿರಲ್ಲ ಅಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕು. ಈ ಟೈಪ್ ಕ್ವಶನ್ಸ್ ಕಾಂಪಿಟೇಟಿವ್ ಲೆವೆಲ್ದಾಗ ಕೇಳ್ತಿರ್ತಾನೆ. ಅಂದರೆ ಒಂದು ಕಂಪೌಂಡ್ ಕೊಟ್ಟಿರ್ತಾನೆ, how many position isomers are possible and how many chain isomers are possible, such kind of question they are going to ask you. It will take much time, ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗ್ತದೆ ಇಲ್ಲಿ, ಆ ಟೈಪ್ ಕ್ವಶನ್ ಕೇಳ್ತಿರ್ತಾರೆ. ನಿಮ್ಗೆ ಒಂದೊಂದು ಟೆಕ್ನಿಕ್ ಅಂದರೆ ಯಾವ್ದು ಬೇಕಾದ್ರೆ ಈಗ NCERT ಒಳಗೆ ಒಂದು ಎಕ್ಸಾಂಪಲ್ ಅದು ಕೊಟ್ಟಾನ ನೋಡ್ರಿ, ನೀವು ಗೋ ಆನ್ ರೀಡಿಂಗ್ ಪ್ರಾಬ್ಲಮ್ಸ್ ಅಂತೇಳಿ C6H10 ಅಂತ ಕೊಟ್ಟಾನ. ಆ C6H10 ಕೊಟ್ಟು ಅಂಥವೆಲ್ಲ ಪ್ರಾಕ್ಟೀಸ್ ಮಾಡ್ರಿ ನೀವು. ಓಕೆ, ಅದರೊಳಗೆ ಕೇಳ್ತಾನೆ ನಿಮ್ಗೆ ಹೌ ಮನಿ ಪೊಸಿಷನ್ ಐಸೋಮರ್ಸ್ ಆರ್ ಪಾಸಿಬಲ್ ಆ್ಯಂಡ್ ಹೌ ಮನಿ ಚೈನ್ ಐಸೋಮರ್ಸ್ ಆರ್ ಪಾಸಿಬಲ್, ಈ ರೀತಿ ಕ್ವಶನ್ ಕೇಳ್ತಾನೆ. ನೀವು ಒಂದು ಸ್ವಲ್ಪ ಅವು ಪ್ರಾಕ್ಟೀಸ್ ಮಾಡಿರಿ, ಏನು ಡೌಟ್ಸ್ ಇತ್ತು ಅಂದ್ರೆ ಕೇಳ್ಬೋದು, ಓಕೆ, ಕಾಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ವಿಡಿಯೋ ಸ್ಟ್ರಕ್ಚರ್ ಆಫ್ ಟ್ರಿಬಲ್ ಬಾಂಡ್. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಓಕೆ, ಸ್ಟ್ರಕ್ಚರ್ ಆಫ್ ಸಿಂಗಲ್ ಬಾಂಡ್, ಸ್ಟ್ರಕ್ಚರ್ ಆಫ್ ಡಬಲ್ ಬಾಂಡ್ ಇಸ್ ಕಂಪ್ಲೀಟೆಡ್ ಇನ್ alkanes and alkenes respectively. Today we are going to consider what? Structure of triple bond. Okay, ಅಂದರೆ ಇದಕ್ಕೆ ನಾವು ಯೂಸ್ವಲಿ ವೆರಿ ಗುಡ್ ಎಕ್ಸಾಂಪಲ್ ಅಂದರೆ ನಿಮಗೆ ನಿನ್ನೆ ಹೇಳಿದ್ದೆ, ದ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಈಸ್ ದಟ್ ಈಸ್ ಕಾಲ್ಡ್ ವಾಟ್? ಅಸಿಟೈಲೀನ್ ಅಂತ ಕರೀತಾರೆ. ಅದಕ್ಕೆ ನಾವು IPC ನೇಮ್ ಒಳಗೆ ಏನು ಕರಿತೀವಿ? ಇಥೈನ್ ಅಂತ ಕರೀತಾರೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ವಾಟ್? ಅಸಿಟೈಲೀನ್. ಗೊತ್ತಾಯ್ತಾ? ENE ಬರ್ತದ, ಬಟ್ ಕನ್ಸಿಡರ್ ಆ್ಯಸ್ ಅ ವಾಟ್? ಕಾರ್ಬನ್ ಕಾರ್ಬನ್ ಟ್ರಿಬಲ್ ಬಾಂಡ್, ಅಸಿಟೈಲೀನ್ ಬರೆದು ನೇಮ್ ನೋಡ್ಕೊಂಬಿಟ್ರಿ, ಯಾರು ಗೊತ್ತಿಲ್ಲ ಹಿಂಗಿರ್ತದೆ. LY ಇಲ್ಲ, ಅಸಿಟೈಲೀನ್. ಓಕೆ, ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಆಗ್ತದೆ, ಅಸಿಟೈ ಮಾಡ್ಕೊಂಡು LENE. ಓಕೆ, ದಿಸ್ ಈಸ್ ಕಾಲ್ಡ್ ವಾಟ್? ಅಸಿಟೈಲೀನ್. ಓಕೆ, ENE ಬರ್ತದೆ, ENE ಬರ್ತದೆ ಅಂತ ಹೇಳಿ ನೀವು ಡಬಲ್ ಬಾಂಡ್ ಅಲ್ಲಲ್ಲ, ಅಸಿಟೈಲೀನ್ ಈಸ್ ಅ ಟ್ರಿಬಲ್ ಬಾಂಡ್. ಓಕೆ, ನೆಕ್ಸ್ಟ್ ಆಫ್ಟರ್ ದ್ಯಾಟ್ ಡೈರೆಕ್ಟ್ಲಿ ಐ ಆಮ್ ಗೋಯಿಂಗ್ ಟು ಡ್ರಾ ದ ಸ್ಟ್ರಕ್ಚರ್ ತೆಗೆದು ಬಿಡ್ತೀನಿ ಇಲ್ಲಿ. ಓಕೆ, ಇಥೈನ್ ಸ್ಟ್ರಕ್ಚರ್ ಹೆಂಗಿರ್ತದೆ ನಿಮ್ಗೆ ಗುರ್ತದೆ ನಾರ್ಮಲ್. ಇದೊಂದು C, ನಾನು ಸ್ವಲ್ಪ ನಾರ್ಮಲ್ ಸ್ಟ್ರಕ್ಚರ್ ಇದು ಟ್ರಿಬಲ್ ಬಾಂಡ್. ನೆಕ್ಸ್ಟ್ C, ನೆಕ್ಸ್ಟ್ ಒನ್ ಈಸ್ ವಾಟ್? ಹೈಡ್ರೋಜನ್. ಅಂದರೆ ಕಾರ್ಬನ್ ಟ್ರಿಬಲ್ ಬಾಂಡ್. ಅದಕ್ಕೆ ಹೆಡ್ಡಿಂಗ್ ಏನದ? ಸ್ಟ್ರಕ್ಚರ್ ಆಫ್ ಟ್ರಿಬಲ್ ಬಾಂಡ್ ಅಂತ ಕರೀತಾರೆ. ಓಕೆ, ಇದರೊಳಗೆ ನೀವು ಕ್ವಶನ್ಸ್ ಏನ? ಹೌ ಮೆನಿ ಸಿಗ್ಮಾ ಬಾಂಡ್ಸ್ ಆ್ಯಂಡ್ ಹೌ ಮೆನಿ ಪಾಯ್ ಬಾಂಡ್ಸ್ ಆರ್ ದೇರ್ ಆ್ಯಂಡ್ ವಾಟ್ ಟೈಪ್ ಆಫ್ ಓವರ್ಲ್ಯಾಪಿಂಗ್ ಈಸ್ ಇಟ್? ಇಟ್ ಈಸ್ ಅ ಹೆಡ್ ಟು ಹೆಡ್ ಓವರ್ಲ್ಯಾಪಿಂಗ್ ಆರ್ ಸೈಡ್ ಬೈ ಓವರ್ಲ್ಯಾಪಿಂಗ್ ಆರ್ ಪೈ ಬಾಂಡ್ ಆರ್ ಸಿಗ್ಮಾ ಬಾಂಡ್? ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಓಕೆ, ಏನೇನು ಪಾಸಿಬಲ್ ಆಗ್ತಾವೆ ನೋಡೋಣ. ನಿಮ್ಗೊಂದು ಪಾಯಿಂಟ್ ನಾ ಇಲ್ಲೇ ಹೇಳಿಬಿಡ್ತಾನೆ. ದಿಸ್ ಕಾರ್ಬನ್ ಹೈಡ್ರೋಜನ್ ಈಸ್ ಅ ಸಿಗ್ಮಾ ಬಾಂಡ್, ದಿಸ್ ಈಸ್ ಆಲ್ಸೋ ವಾಟ್? ಸಿಗ್ಮಾ, ದಿಸ್ ಈಸ್ ಪೈ. ನೆಕ್ಸ್ಟ್ ಇದು ಎಟ್ ದ ಸೆಂಟರ್ ಸಿಗ್ಮಾ, ದಿಸ್ ಈಸ್ ಆಲ್ಸೋ ಪೈ. ಅಂದರೆ ಯೂಸ್ವಲಿ ಸೆಂಟರ್ ಸಿಗ್ಮಾ ಅಂತ ಕನ್ಸಿಡರ್ ಮಾಡ್ತಾನೆ, ಯಾಕಂದರೆ ಹೆಡ್ ಟು ಹೆಡ್ ಓವರ್ಲ್ಯಾಪ್ ಆಗಿರ್ತದಲ್ಲ, ಅದಕ್ಕೆ ಏನು ಕನ್ಸಿಡರ್ ಮಾಡ್ತಾನೆ? ಸಿಗ್ಮಾ ಅಂತ. ಟಾಪಿಗೆ ಬಾಟಮ್ಗೆ ಇರೋದು ಪೈ ಅಂತೇಳಿ ಕನ್ಸಿಡರ್ ಮಾಡ್ತಾನೆ. ಓಕೆ, ನೀವು ಇದರದ ಒಂದು 2 ಸ್ಟ್ರಕ್ಚರ್ಸ್ ನೀವು ಟೋಟಲ್ ಒಂದು ಸ್ಟ್ರಕ್ಚರ್ಸ್ ಹಾಕ್ಬೋದು. ನಾವು ಒಂದು ಸ್ಟ್ರಕ್ಚರ್ಸ್ ಬರೀತೀನಿ ಬೇಕಾದ್ರೆ. ನೀವು ಒಂದು ಕಾರ್ಬನ್ ಕನ್ಸಿಡರ್ ಮಾಡಿರ್ತಂದ್ರೆ ನೀವು ಈ ರೀತಿ ಹೆಂಗೆ ಹೇಳ ಹಿಂಗೆ, ದಿಸ್ ಈಸ್ ಕಾಲ್ಡ್ ವಾಟ್? ಓವರ್ಲ್ಯಾಪಿಂಗ್ ಲೋಬ್ಸ್ ಅಂತ ಕರೀತಾರೆ. ದಿಸ್ ಪಾಯಿಂಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಸ್ಟ್ರಕ್ಚರ್ ಆಫ್ ಆಟಮ್ ಒಳಗೆ ಡಿಸ್ಕಷನ್ ಮಾಡಿದ್ವಿ ನೋಡಿ. ಶೇಪ್ ಆಫ್ ಆರ್ಬಿಟಲ್ಸ್ ಅಂತೇಳಿ ಬರ್ತದಲ್ಲ, ದಟ್ ಈಸ್ ಫುಲ್ ಬೇಸಿಕ್ ಟಾಪಿಕ್. ನೆಕ್ಸ್ಟ್ ಇಲ್ಲೊಂದು ಕಾರ್ಬನ್ ಇರ್ತೈತಿ, ಇಲ್ಲೇನಾಗ್ತದೆ ಈ ರೀತಿ ನೋಡಿ ಹಿಂಗೆ. ಇದು ದಿಸ್ ಈಸ್ ಇಂಡಿಕೇಟ್ ವಾಟ್? ಹೆಡ್ ಟು ಹೆಡ್ ಓವರ್ಲ್ಯಾಪಿಂಗ್. ಇದು ಲೋಬಿಂಗ್ ಹಿಂಗಿತ್ತಂದ್ರೆ. ಓಕೆ, ಇದಕ್ಕೆ ಏನಂತಾರೆ? ಹೆಡ್ ಟು ಹೆಡ್ ಓವರ್ಲ್ಯಾಪಿಂಗ್ ಆತಂದ್ರೆ ಸಿಗ್ಮಾ. ಹೆಡ್ ಟು ಹೆಡ್ ಅಂದರೆ ಹಿಂಗೆ ಈ ರೀತಿ ಓವರ್ಲ್ಯಾಪ್ ಆತಂದ್ರೆ ದಟ್ ಈಸ್ ಕಾಲ್ಡ್ ವಾಟ್? ಸಿಗ್ಮಾ ಬಾಂಡ್ ಅಂತ ಕರೀತಾರೆ. ಹಿಂಗೆ ಸೈಡ್ ಬೈ ಸೈಡ್ ಆಯ್ತಂದ್ರೆ ದಟ್ ಈಸ್ ಕಾಲ್ಡ್ ವಾಟ್? ಪೈ ಬಾಂಡ್. ಕ್ಲಿಯರ್ ಆಯಿತಾ? ಇದು ನೆನಪನ್ನ ಇಟ್ಕೊಂಡ್ಬಿಡ್ಬೇಕು ನೀವು. ಓಕೆ, ಇದು ಕಾರ್ಬನ್ದು ಕ್ಲಿಯರ್ ಆಯ್ತು, ಸಿಗ್ಮಾ ಸೆಂಟರ್ ಅಂತ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಈ ಕಡೆ ಕಾರ್ಬನ್ದ ಈ ಕಡೆ ಒಂದು ಹೈಡ್ರೋಜನ್ ತೊಗೊಂಡ್ರೆ ಅಂದರೆ ಇಲ್ಲಿ ಹೈಡ್ರೋಜನ್ ಇರ್ತೈತಿ. ಹೈಡ್ರೋಜನ್ ಸ್ಪೆರಿಕಲ್ ಇನ್ ಶೇಪ್, ಇದೊಂದು ಪಾಯಿಂಟ್ ಕ್ಲಿಯರ್ ಆಯಿತಾ?
ಈ ಸ್ಪೆರಿಕಲ್ ಇನ್ ಸೇಪ್ ಆಯ್ತು ಅಂದರೆ ಇಲ್ಲಿ ಕಾರ್ಬನ್ ಕಂಟೈನಿಂಗ್ ಪಿ ಆರ್ಬಿಟಲ್, ದಿಸ್ ಈಸ್ ಕಾಲ್ಡ್ ವಾಟ್ ಡಂಬೆಲ್ ಸೇಪ್ ಇರ್ತೈತಿ ಈ ರೀತಿ. ದಿಸ್ ಈಸ್ ಆಲ್ಸೋ ವಾಟ್ ಸಿಗ್ಮಾ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಇಲ್ಲಿ ಕಾರ್ಬನ್ ತೊಗೊಂಡ್ರೆ ಇಲ್ಲಿ ಹೈಡ್ರೋಜನ್ ಈಸ್ ಯಾಕಂದ್ರೆ ದಿಸ್ ಈಸ್ ಕಾಲ್ಡ್ 1s1 ಇರ್ತದಲ್ಲ, ದಿಸ್ ಈಸ್ ಆಲ್ಸೋ 1s1. ಇಲ್ಲೇನು ಇರ್ತದೆ ಹೇಳ 2p ಇರ್ತದೆ. ಇನ್ ದಿಸ್ ಕೇಸ್ ಆಲ್ಸೋ ವಾಟ್ ದಿಸ್ ಕಾರ್ಬನ್ ಈಸ್ ಆಲ್ಸೋ ಹ್ಯಾವಿಂಗ್ ಅ 2p. ಇನ್ ದಿಸ್ ಕೇಸ್ ವಾಟ್ ಹ್ಯಾಪನ್, ದಿಸ್ ಈಸ್ ಕಾಲ್ಡ್ ಹೆಡ್ ಟು ಹೆಡ್ ಓವರ್ಲ್ಯಾಪಿಂಗ್ ಅಂತ ಕರೀತಾರೆ ಈ ರೀತಿ. ದಿಸ್ ಈಸ್ ಆಲ್ಸೋ ವಾಟ್ ಸಿಗ್ಮಾ. ಹಿಂಗೆ ಸ್ಟ್ರಕ್ಚರ್ ಒಂದಿದೆ ಅಂದರೆ ಸಪ್ರೇಟ್ ಸಿಗ್ಮಾ ಬಾಂಡ್ ಸ್ಟ್ರಕ್ಚರ್ ಬರೋದೆ. ಓಕೆ, ಪೈ ಬಾಂಡ್ ಸಪ್ರೇಟ್ ಅಂದರೆ ಇದು ಪೈ ಬಾಂಡ್ ಅದಲ್ಲ ಇಲ್ಲೇ ಇರ್ತಾವೆ ಅವು ಹೆಂಗೆ ನೀವು ಇಲ್ಲಿ ತೋರಿಸ್ಬೋದು ಹಿಂಗೆ ಹೆಂಗೆ ಹೇಳ ಹಿಂಗೆ ಈ ರೀತಿ ಹಿಂಗೆ ಓವರ್ಲ್ಯಾಪ್ ತೋರಿಸ್ಬೋದಾ, ಈ ಕಾರ್ಬನ್ ಈ ರೀತಿ ಹಿಂಗೆ ತೋರಿಸ್ಬೋದಾ. ಇದು ಹಿಂಗೆ ಮಾಡಿದ್ರೆ ಅಂದ್ರೆ ದಿಸ್ ಈಸ್ ಕಾಲ್ಡ್ ಪೈ ಬಾಂಡ್. ಓಕೆ, ಇದ್ರೊಳಗೆ ಎಲ್ಲ ಸ್ಟ್ರಕ್ಚರ್ಸ್ ಓಕೆ ಎಟ್ ಎ ಟೈಮ್ ಪೈ ಬಾಂಡ್. ಬಟ್ ನೀವು ಎನ್ ಶಾರ್ಟ್ ನೋಡಿ ಸಪ್ರೇಟ್ ಕೊಟ್ಟಾನ ಅವ್ನು ಸಿಗ್ಮಾ ಬಾಂಡ್ದೊಂದು ಸಪ್ರೇಟ್ ಕೊಟ್ಟಾನ, ಪೈ ಬಾಂಡ್ದೊಂದು ಸಪ್ರೇಟ್ ಕೊಟ್ಟಾನ. ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಂಥೇಳಿ ಕೊಟ್ಟಿರ್ತಾನೆ. ಬಟ್ ನೀವು ನೋಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ, ಯಾವ ರೀತಿ ಆಗ್ತದ ಅಂಥೇಳಿ. ಓಕೆ, ಅಲ್ಲಂದ್ರೆ ಯೂಶ್ವಲಿ 2px 2py ಅಂಥೇಳಿ ಕೊಟ್ಟ ನಾವು ಎರಡು ಬರ್ತಾವಲ್ಲ ಅದನ್ನು ಕೊಟ್ಟ ನಾವು. ಓಕೆ, 2py 2px ಅಂತೇಳಿ ಇನ್ ದ್ಯಾಟ್ ಕೇಸ್ ಆಲ್ಸೋ ವಾಟ್ ಪೈ ಬಾಂಡ್ ಈಸ್ ಪಾಸಿಬಲ್ ಆಗ್ತೈತೆ. ನೀವು ಅದು ಸ್ಟ್ರಕ್ಚರ್ಸ್ ನೋಡ್ಕೋಬೋದು. ಅಂದರೆ ಇನ್ ದ ಪ್ಲೇನು ಅಬೋವ್ ದ ಪ್ಲೇನ್ ಅಂಥೇಳಿ ಆಗ್ತದೆ. ದಿಸ್ ಈಸ್ ಕಾಲ್ಡ್ ವಾಟ್ ಅಬೋವ್ ದ ಪ್ಲೇನ್, ದಿಸ್ ಈಸ್ ಕಾಲ್ಡ್ ಬಿಲೋ ದ ಪ್ಲೇನ್, ದಿಸ್ ಈಸ್ ಕಾಲ್ಡ್ ವಾಟ್ ಆನ್ ದ ಪ್ಲೇನ್ ಏನಾಗಿರ್ತದೆ ದಟ್ ಈಸ್ ಕಾಲ್ಡ್ ವಾಟ್ ಹೆಡ್ ಟು ಹೆಡ್ ಓವರ್ಲ್ಯಾಪಿಂಗ್. ಇದೇನಾಗ್ತದೆ ಹೇಳ ಸೈಡ್ ವೇ ಹಿಂಗಾಗಿತ್ತು ನೋಡಿ, ಇದೊಂದದ ಹಿಂಗೆ ಎರಡು ಜಾಯಿಂಟ್ ಮಾಡ್ಯಾನಲ್ಲ, ದಿಸ್ ಈಸ್ ಕಾಲ್ಡ್ ವಾಟ್ ಸೈಡ್ ವೇ ಇರ್ತೈತಿ. ದಟ್ ಈಸ್ ಇಂಡಿಕೇಟ್ ವಾಟ್ ಪೈ ಬಾಂಡ್. ಗೊತ್ತಾದ, ದಿಸ್ ಈಸ್ ಇಂಡಿಕೇಟ್ ವಾಟ್ ಪೈ. ಕ್ಲಿಯರ್ ಆಯ್ತು. ಇದು ಪೈ, ಇದು ಸಿಗ್ಮಾ. ಹೌ ಮೆನಿ ಸಿಗ್ಮಾ ಆರ್ ದೇರ್? 1 2 3 ಸಿಗ್ಮಾ ಬಾಂಡ್ಸ್, 2 ಪೈ ಬಾಂಡ್ಸ್. ಇದ್ರೊಳಗೆ ಸಿಂಪಲ್ ಕ್ವಶನ್ ಇದೆ. ಓಕೆ, ಎಷ್ಟು ನೀವು ಬರಿಬೇಕಾಗ್ತದೆ. ಇದೇನು ನೀವು ಬಾಂಡ್ ಇದೇನು ಇಂಡಿಕೇಟ್ ಮಾಡಿರ್ತಾನಲ್ಲ ಅದನ್ನೇನು ಇಲ್ಲಿ ತೋರಿಸಿರ್ತಾರೆ ಅವರು. ಓಕೆ, ನೀವು ಅದನ್ನು ಸ್ವಲ್ಪ ಏನು ನೋಡ್ಕೋಬೇಕಾಗ್ತದೆ. ಓಕೆ, ಕ್ಲಿಯರ್ ಆಯ್ತಿದೆ. ನೆಕ್ಸ್ಟ್ ಪಾಯಿಂಟ್. The next point in this case important we are going to study about a bond energy and bond length. This is most important point. ಅದನ್ನು ನಿಮಗೆ ಅಗದಿ ಈಸಿ ಎಲ್ಲ ಓವರಾಲ್ ಕವರ್ ಮಾಡ್ಬೇಕಂತಂದ್ರೆ ಈಗ ನೋಡ ಕಾರ್ಬನ್ ಸಿಂಗಲ್ ಬಾಂಡ್ ತೊಗೊಂಡ್ರಂದ್ರೆ ಕಾರ್ಬನ್ ಡಬಲ್ ಬಾಂಡ್, ನೆಕ್ಸ್ಟ್ ಒನ್ ಈಸ್ ಕಾರ್ಬನ್ ಟ್ರಿಬಲ್ ಬಾಂಡ್. ಇಲ್ಲಿ ಪಾಯಿಂಟ್ ಏನು ತೊಗೋತಾನ, ಬಾಂಡ್ ಎನರ್ಜಿ ತೊಗೊಳ್ತಾನೆ. ಇಲ್ಲೇನು ತೊಗೋತಾನ, ಬಾಂಡ್ ಲೆಂತ್ ತೊಗೋತಾನೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಕ್ವಶನ್ಸ್ ಕೇಳ್ತಾನೆ, ವಾಟ್ ಈಸ್ ದ ಬಾಂಡ್ ಎನರ್ಜಿ ಫಾರ್ ವಾಟ್ ಕಾರ್ಬನ್ ಸಿಂಗಲ್ ಬಾಂಡ್ ಅಂದರೆ 348 kilojoules per mole. ದಿಸ್ ಈಸ್ ಕಾಲ್ಡ್ ವಾಟ್ 1. ನೆಕ್ಸ್ಟ್ ಕಾರ್ಬನ್ ಡಬಲ್ ಬಾಂಡ್ ತೊಗೊಂಡ್ರೆ 681 kilojoules per mole. ನೆಕ್ಸ್ಟ್ ನೀವು ಇನ್ನೊಂದು ತೊಗೊಂಡ್ರೆ ಅಂದರೆ ಕಾರ್ಬನ್ ಟ್ರಿಬಲ್ ಬಾಂಡ್ 823 kilojoules per mole. ಓಕೆ, ಗುರ್ತಾಯ್ತಾ? ಈಗ ಒಂದು ನೀವು ಏನು ಥಿಂಕ್ ಮಾಡ್ಬೇಕಂದ್ರೆ ಡೌನ್ ದ ಗ್ರೂಪ್ ಅಂದರೆ ಈ ರೀತಿ ಕಾರ್ಬನ್ ಸಿಂಗಲ್ ಡಬಲ್ ಟ್ರಿಬಲ್ ಹೋದ್ರೆ ಅಂದ್ರೆ ದ ಬಾಂಡ್ ಎನರ್ಜಿ ಈಸ್ ಗೋಯಿಂಗ್ ಟು ವಾಟ್ ಎಟ್ ದ ಡೌನ್ ದ ಗ್ರೂಪ್ ಬಾಂಡ್ ಎನರ್ಜಿ ಈಸ್ ಗೋಯಿಂಗ್ ಟು ವಾಟ್ ಇನ್ಕ್ರೀಸಸ್. ಬಾಂಡ್ ಎನರ್ಜಿ ಏನೈತೆ ಇನ್ಕ್ರೀಸ್ ಆಗತ್ತದ ನೋಡ್ರಿ. ಕಾರ್ಬನ್ ಸಿಂಗಲ್ ಬಾಂಡ್ ಕಂಪೇರ್ ಮಾಡಿರಿ 348 ಈಸ್ ದೇರ್, ಕಾರ್ಬನ್ ಟ್ರಿಬಲ್ ಬಾಂಡ್ ಈಸ್ 823. ಏನಿದು ಬಾಂಡ್ ಎನರ್ಜಿ ಅಂತಂದ್ರೆ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಅಥವಾ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ದ ಬಾಂಡ್, ದಟ್ ಈಸ್ ಕಾಲ್ಡ್ ಬಾಂಡ್ ಎನರ್ಜಿ. ಅಂದರೆ ಏನು ಮೀನಿಂಗ್ ಅಂದ್ರೆ ಈ ಕಾರ್ಬನ್ ಸಿಂಗಲ್ ಬಾಂಡ್ ಐತಿ, ನಾ ಇದನ್ನು ಬ್ರೇಕ್ ಮಾಡಬೇಕಾಗೈತಿ. ಹಿಂಗೈತೆ ಅಂದ್ರೆ ನಾನು ಇದನ್ನು ಕ್ಲೀವೇಜ್ ಮಾಡಬೇಕಾಗ್ಯದ, ಬ್ರೇಕ್ ಮಾಡಬೇಕಾಗ್ಯದ. ಇದನ್ನು ಬ್ರೇಕ್ ಮಾಡ್ಬೇಕಂದ್ರೆ ನನಗೆ ಎಷ್ಟು ಎನರ್ಜಿ ಬೇಕಲ್ಲ, ದಟ್ ಈಸ್ ಕಾಲ್ಡ್ ಬಾಂಡ್ ಎನರ್ಜಿ ಅಂತ ಕರೀತಾರೆ. ಗೊತ್ತಾಯ್ತಾ? ಕಾರ್ಬನ್ ಸಿಂಗಲ್ ಬಾಂಡ್ ಈಸಿಯಾಗಿ ಬ್ರೇಕ್ ಮಾಡ್ಬೋದು ನಾವು ಕಂಪೇರ್ ಟು ಕಾರ್ಬನ್ ಡಬಲ್ ಬಾಂಡ್ ಆ್ಯಂಡ್ ಟ್ರಿಬಲ್ ಬಾಂಡ್. ಓಕೆ, ಇದರೊಳಗೆ ವೆರಿ ಡಿಫಿಕಲ್ಟ್ ಟು ಕ್ಲೀವೇಜ್ ಆರ್ ಬ್ರೇಕ್ ಯಾವ್ದು ಹೇಳ ಕಾರ್ಬನ್ ಟ್ರಿಬಲ್ ಬಾಂಡ್. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಬ್ರೇಕ್ ಕ್ಲೀವೇಜ್. ಯಾಕೆ ಹೇಳ 3 ಬಾಂಡ್ ಅದಾವೆ ಇಲ್ಲಿ, 1 2 3 ಬಾಂಡ್ಸ್ ಆರ್ ದೇರ್. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಬ್ರೇಕ್. ಅದಕ್ಕೆ ನಮಗೆ ಏನು ಬೇಕಾಗ್ತೈತಿ, ಎನರ್ಜಿ ಜಾಸ್ತಿ ಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ನೀವು ಥಿಂಕ್ ಮಾಡಿದಂದ್ರೆ ಬಾಂಡ್ ಲೆಂತ್ ಚೇಂಜ್ ಆಗ್ತೈತಿ. ವಾಟ್ ಈಸ್ ದ ಬಾಂಡ್ ಲೆಂತ್ ಫಾರ್ ಕಾರ್ಬನ್ ಸಿಂಗಲ್ ಬಾಂಡ್ ಅಂದರೆ 154 picometer. ದಿಸ್ ಈಸ್ ಕಾಲ್ಡ್ ವಾಟ್ ಇಂಪಾರ್ಟೆಂಟ್, ಬೇರ್ ಇನ್ ಮೈಂಡ್. ಓಕೆ, ನೆಕ್ಸ್ಟ್ ನೀವು ಕಾರ್ಬನ್ ಡಬಲ್ ಥಿಂಕ್ ಮಾಡಿದ್ರೆ 133 picometer. ಕಾರ್ಬನ್ ಟ್ರಿಬಲ್ ಬಾಂಡ್ ಥಿಂಕ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ 120 picometer. ಓಕೆ, ಈಗ ನೋಡಿ ಡೌನ್ ದ ಗ್ರೂಪ್ ಇದು ಡೌನ್ ದ ಗ್ರೂಪ ಬಾಂಡ್ ಲೆಂತ್ ಈಸ್ ಗೋಯಿಂಗ್ ಟು ಡಿಕ್ರೀಸ್ ಆರ್ ಇನ್ಕ್ರೀಸ್ ರೀ. ದಿಸ್ ಈಸ್ ಕಾಲ್ಡ್ ಡಿಕ್ರೀಸ್. ಬಾಂಡ್ ಲೆಂತ್ ಕಡಿಮೆ ಆಗೋಯ್ತು. 154 ಕಾರ್ಬನ್ ಸಿಂಗಲ್ ಬಾಂಡ್ ಹೈಯೆಸ್ಟ್ ಬಾಂಡ್ ಲೆಂತ್. ದಿಸ್ ಈಸ್ ಕಾಲ್ಡ್ ವಾಟ್ ಲೋವೆಸ್ಟ್ ಬಾಂಡ್ ಲೆಂತ್ ಬಟ್ ಹೈಯೆಸ್ಟ್ ಬಾಂಡ್ ಎನರ್ಜಿ. ಅದಕ್ಕೊಂದು ಫೈನಲ್ ಕನ್ಕ್ಲೂಷನ್ಗೆ ಬರಬೇಕಾಗ್ತದೆ. ಬಾಂಡ್ ಎನರ್ಜಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್
length. This is most important point. This point we have to study in I think chemical bonding and molecular structure ಒಳಗೆ ಹೇಳಿರ್ತಾರೆ ಇದನ್ನು ಅಲ್ಲಿ. ಓಕೆ, ಅಲ್ಲಿ ಬರ್ತದೆ ಅದು ಅಂದ್ರೆ ಫುಲ್ ಡಿಟೇಲ್. ನೀವು ಇಲ್ಲಿ ಆರ್ಗ್ಯಾನಿಕ್ ಒಳಗು ಅಲ್ಲಿ ನೀವು ಸ್ಟಡಿ ಮಾಡ್ತೀರಿ ಏನು ಬಾಂಡ್ ಎನರ್ಜಿ ಈಸ್ ಯೂನಿವರ್ಸಲಿ ಪ್ರಪೋರ್ಷನಲ್ ಟು ಬಾಂಡ್ ಲೆಂತ್. ನೆನಪು ಇಟ್ಕೊಂಡ್ಬಿಡ್ರಿ, ಎಲ್ಲಿ ಬೇಕಾದ್ರೆ ನೀವು ಹೆಂಗೆ ಬೇಕಾದಂಗೆ ಚೆಕ್ ಮಾಡ್ಕೋಬೇಕು ನೀವು. ಈಗ ಫಾರ್ ಎಕ್ಸಾಂಪಲ್ ಬಾಂಡ್ ಲೆಂತ್ ಈಸ್ ಇನ್ಕ್ರೀಸ್, ವಾಟ್ ಅಬೌಟ್ ಅ ಬಾಂಡ್ ಎನರ್ಜಿ ಡಿಕ್ರೀಸ್. ನೋಡಿರಿ ಚೆಕ್ ಮಾಡ್ಕೊಡ್ರಿ, ಬಾಂಡ್ ಲೆಂತ್ ಇಲ್ಲಿ ಹೆಚ್ಚೈತೆ ಯಾವ್ದು ಇದು ನೋಡಿ, ಬಾಂಡ್ ಲೆಂತ್ ಈಸ್ ಇನ್ಕ್ರೀಸ್, ಬಾಂಡ್ ಎನರ್ಜಿ ಈಸ್ ಡಿಕ್ರೀಸ್, ಕಡಿಮೆ ಐತೆ ನೋಡ, ಗೊತ್ತಾದ. ದ್ಯಾಟ್ಸ್ ವೈ ದೀಸ್ ಟು ಆರ್ ಯೂನಿವರ್ಸಲಿ ಪ್ರಪೋರ್ಷನಲ್ ಟು ಈಚ್ ಅದರ್ ಅಂತ ಕರೀತಾರೆ. ನೀವು ಫಿಕ್ಸ್ ನೆನಪು ಇಟ್ಕೊಂಡ್ಬಿಡ್ಬೇಕಾ, ಬಾಂಡ್ ಎನರ್ಜಿ ಆ್ಯಂಡ್ ಬಾಂಡ್ ಲೆಂತ್ ದೀಸ್ ಟು ಆರ್ ಯೂನಿವರ್ಸಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಓಕೆ, ಇಂಪಾರ್ಟೆಂಟ್ ನೆನಪನ್ನೇ ಇಟ್ಕೊಂಡ್ಬಿಡ್ಬೇಕು ನೀವು. ಇದು ಪಾಯಿಂಟ್ ನೆನಪನ್ನೇ ಇಟ್ಕೊಳ್ರಿ. ಅಕಸ್ಮಾಟಿಕ್ ಚಾನ್ಸಸ್ ಇತ್ತಂದ್ರೆ ಒಂದು ಸ್ವಲ್ಪ ಇವು ಬಾಂಡ್ ಲೆಂತು ಬಾಂಡ್ ಎನರ್ಜಿ ಲೈಟಾಗಿ ಸ್ವಲ್ಪ ನೆನಪನ್ನೇ ಇಟ್ಕೊಂಡ್ರೆ ಚಲೋ ಆಗ್ತದೆ ನಿಮಗೆ, ಎಲ್ಲರೂ ಯೂಸ್ ಆಗ್ಬೋದು. ಇಲ್ಲಾಂದ್ರೆ ಮೋಸ್ಟ್ಫುಲ್ಲಿ ಯೂಸ್ ಒಂದು ಕಡೆ ಎಲ್ಲೋ ಕೇಳಿದ್ದು ಬಾಂಡ್ ಲೆಂತ್ ಅಂದರೆ ನಿಮ್ಗೆ ಕಂಪ್ಯಾರಿಸನ್ ಒಳಗೆ ಒಂದು ಸ್ವಲ್ಪ ಐಡಿಯಾ ಬೇಕಾಗ್ತದೆ ಎಷ್ಟು ಆಗ್ತದೆ ಅಂಥೇಳಿ. ಓಕೆ, ಒಂದು ಸ್ವಲ್ಪ ನೆನಪನ್ನೇ ಇಟ್ಕೊಂಡ್ರೆ ಚಲೋ, ಗೊತ್ತಾಯ್ತಾ. ಇಲ್ಲ 3, 6, 8 ಹಿಂಗೆ ನೆನಪನ್ನೇ ಇಟ್ಕೊಳ್ರಿ. ಇಲ್ಲಿ 15, 13, 12 ಇರ್ತೈತಿ. ಓಕೆ, ಯೂಸ್ವಲ್ ಏನಿಲ್ಲ ಆಡ್ ನಂಬರ್ ಅದು. ಓಕೆ, ನೆನಪನ್ನೇ ಇಟ್ಕೊಂಡ್ಬಿಡ್ಬೇಕು ಎಕ್ಸೆಪ್ಟ್ 12. ಈ ರೀತಿ ನೀವು ಒಂದು ಸ್ವಲ್ಪ ನೆನಪನ್ನೇ ಇಟ್ಕೊಂಡ್ರೆ 150, 130, 120 ನೆನಪನ್ನೇ ಇಟ್ಕೊಂಡ್ರೆ ನಡೀತೈತಿ. ಇದಕ್ಕೆ ಡಿಫ್ರೆನ್ಸ್ ಎಷ್ಟಪ್ಪ ಅಂತಂದ್ರೆ 120, 130, ಇಲ್ಲಿ 40, 50, ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಡಿಫ್ರೆನ್ಸ್ ಐತಿ, ಗೊತ್ತಾಯ್ತಾ. ನೆನಪನ್ನೇ ಇಟ್ಕೊಂಡ್ಬಿಡ್ರಿ. ಆಯಿತಾ, ಕ್ಲಿಯರ್ ಆಯಿತಾ ಬಾಂಡ್ ಎನರ್ಜಿ ಆ್ಯಂಡ್ ಬಾಂಡ್ ಲೆಂತ್. ಓಕೆ, ಇಷ್ಟು ನೆನಪು ಇಟ್ಕೊಳ್ರಿ. ನೆಕ್ಸ್ಟ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ದಟ್ ಈಸ್ ಕಾಲ್ಡ್ ವಾಟ್ ಪ್ರಿಪರೇಷನ್. ಪ್ರಿಪರೇಷನ್ ಆಫ್ ಅಲ್ಕೈನ್ಸ್ ನೋಡೋಣ. ನೆಕ್ಸ್ಟ್ ಹೆಟ್ಟಿಂಗ್ ಈಸ್ ವಾಟ್ ಪ್ರಿಪರೇಷನ್ ಆಫ್ ಅಲ್ಕೈನ್ಸ್. ಓಕೆ, ಅಲ್ಕೈನ್ಸ್ ಯಾವ ರೀತಿ ಪ್ರಿಪೇರ್ ಮಾಡ್ತೀರಿ ಅಂತ ನೋಡೋಣ. ಓಕೆ, ಪ್ರಿಪ್ರೇಷನ್. ಓಕೆ, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಫಸ್ಟ್ ಪ್ರಿಪ್ರೇಷನ್ ಫ್ರಮ್ ಕ್ಯಾಲ್ಸಿಯಂ ಕಾರ್ಬೈಡ್ ಅಂತ ಹೇಳಿ ಐತಿ ಎನ್ ಸಿ ಆರ್ ಟಿ ಒಳಗೆ. ಫಸ್ಟ್ ಪ್ರಿಪ್ರೇಷನ್ ಫ್ರಾಮ್ ಕ್ಯಾಲ್ಸಿಯಂ ಕಾರ್ಬೈಡ್. ಓಕೆ, ಕ್ಯಾಲ್ಸಿಯಂ ಕಾರ್ಬೈಡ್. ಓಕೆ, ಈ ಕ್ಯಾಲ್ಸಿಯಂ ಕಾರ್ಬೈಡ್ ಐತಿ. ಓಕೆ, ಈಗೇನು ಮಾಡ್ತೀರಂದ್ರೆ ಕ್ಯಾಲ್ಸಿಯಂ ಕಾರ್ಬೈಡ್ ಫಸ್ಟ್ ಫ್ರಮ್ ಕ್ಯಾಲ್ಸಿಯಂ ಕಾರ್ಬೈಡ್. ಈ ಕ್ಯಾಲ್ಸಿಯಮ್ ನಮಗೆ ಕಾರ್ಬೈಡ್ ಬೇಕಾಗಿತ್ತಂದ್ರೆ ಫಸ್ಟ್ ನಾವು ಏನು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಒಂದು 3 ಸ್ಟೆಪ್ಸ್ ಬರ್ತಾವೆ. ದ ಫಸ್ಟ್ ಒನ್ ಈಸ್ ವಾಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಕ್ಯಾಲ್ಸಿಯಂ ಕಾರ್ಬೋನೇಟ್ ರಿಯಾಕ್ಟ್ ವಿತ್ ಅಥವಾ ಇನ್ ದ ಪ್ರೆಸೆನ್ಸ್ ಆಫ್ ಏನಂತೀರಿ ಹೀಟ್ ಅಂತೀರಿ ಟು ಫಾರ್ಮ್ ಅ ವಾಟ್ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ರಿಲೀಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ನೀವು ಕ್ಯಾಲ್ಸಿಯಂ ಕಾರ್ಬೋನೇಟ್ಗೆ ಇನ್ನೊಂದು ನೇಮ್ ಅಂತ ಕರಿತೀರಿ, ದಟ್ ಈಸ್ ಕಾಲ್ಡ್ ವಾಟ್ ಲೈಮ್ ಸ್ಟೋನ್ ಅಂತ ಕರೀತಾರೆ. ಅದಕ್ಕೆ ಏನಂತ ಕರೀತಾರೆ ಹೇಳ ಲೈಮ್ ಸ್ಟೋನ್ ತೊಗೋತೀರಿ. ಲೈಮ್ ಸ್ಟೋನ್ ತೊಗೊಂಡು ನೀವು ಡೈರೆಕ್ಟ್ ಹೀಟ್ ಮಾಡಿದ್ರಂದ್ರೆ ಪ್ರಾಡಕ್ಟ್ ಏನು ಬರ್ತದೆ ಹೇಳ ಡೈರೆಕ್ಟ್ ಕ್ಯಾಲ್ಸಿಯಂ ಆಕ್ಸೈಡ್ ಬರ್ತದೆ. ಓಕೆ, ಇದಕ್ಕೆ ಲೈಮ್ ಸ್ಟೋನ್ ಅಂತ ಕರೀತಾರೆ ಯೂಸ್ವಲಿ, ಅಥವಾ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ಬೋದಾ ನೀವು ಡೈರೆಕ್ಟ್. ಆಮೇಲೆ ದಿಸ್ ಈಸ್ ಕಾಲ್ಡ್ ವಾಟ್ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ಬೋದಾ. ಇಲ್ಲ ಅಂತಂದ್ರೆ ನೀವು ಇದಕ್ಕೆ ಏನತ್ತೀರಂದ್ರೆ ಏನಂತಾರೆ ಇದಕ್ಕೆ ಲೈಮ್ ವಾಟರ್ ಅಂತ ಕರೀತಾರೆ. ಅದಕ್ಕೆ ಲೈಮ್ ವಾಟರ್, ಇದಕ್ಕೆ ಏನಂತ ಕರೀತಾರೆ ಲೈಮ್ ವಾಟರ್ ಅಂತೂ ಕರೀತಾರೆ. ಓಕೆ, ಗುರುತಾಯ್ತಾ. ನೀವು ಫಸ್ಟ್ ಅಂದ್ರೆ ಸರ್ ಮತ್ತು ನೀವು ಹೆಡ್ಡಿಂಗ್ ಫ್ರಾಮ್ ಕ್ಯಾಲ್ಸಿಯಂ ಕಾರ್ಬೈಡ್ ಇರಲ್ಲ ಅಂಥೇಳಿ. ಈ ಕ್ಯಾಲ್ಸಿಯಂ ಕಾರ್ಬೈಡ್ ನಾವು ಪ್ರಿಪೇರ್ ಮಾಡ್ಬೇಕಂದ್ರೆ ಇದನ್ನು ಫಸ್ಟ್ ಪ್ರಿಪೇರ್ ಮಾಡ್ಕೋಬೇಕು ನಾವು. ಆಮೇಲೆ ಏನಾಗ್ತದೆ ಹೇಳ ದಿಸ್ ಏನದ ರೀ ಲೈಮ್ ವಾಟರ್ ಕ್ಯಾಲ್ಸಿಯಂ ಆಕ್ಸೈಡ್ ಕ್ಯಾನ್ ರಿಯಾಕ್ಟ್ ವಿತ್ ವಾಟ್ ಕೋಕ್ ಅಂತ ಕರೀತಾರೆ. ಕೋಕ್ ಅಂದರೆ ದಟ್ ಈಸ್ ಕಾಲ್ಡ್ ವಾಟ್ ಕಾರ್ಬನ್. ಯೂಸ್ವಲಿ ಕೋಕ್ ಅಂದ್ರೆ ಕಾರ್ಬನ್. ದಿಸ್ ಈಸ್ 3 ಮೋಲ್ಸ್ ತೊಗೋತ ನಾವು ಬ್ಯಾಲೆನ್ಸಿಂಗ್ ಆಗೋ ಸಂಬಂಧ. ಆಮೇಲೆ CaC2 ದಿಸ್ ಈಸ್ ಕ್ಯಾಲ್ಸಿಯಂ ಕಾರ್ಬೈಡ್ ಪ್ಲಸ್ ರಿಲೀಸ್ ಆಫ್ ಕಾರ್ಬನ್ ಮೊನಾಕ್ಸೈಡ್. ಇಲ್ಲಿ ಬಂತು ನೋಡಿ, ನಿಮ್ಗೆ ಏನು ಬೇಕಾಗಿತ್ತಲ್ಲ ಇಲ್ಲಿ ಬಂತು ಕ್ಯಾಲ್ಸಿಯಂ ಕಾರ್ಬೈಡ್ ಬಂತು ನೋಡಿ ಇಲ್ಲಿ. ಓಕೆ, ಇದಕ್ಕೆ ಕ್ಯಾಲ್ಸಿಯಂ ಕಾರ್ಬೈಡ್ ಅಂತ ಕರೀತಾರೆ. ಕ್ಯಾಲ್ಸಿಯಂ ಆಕ್ಸೈಡ್ ಕ್ಯಾನ್ ರಿಯಾಕ್ಟ್ ವಿತ್ ಅ ಕೋಕ್. ಓಕೆ, ದಟ್ ಈಸ್ ವಾಟ್ ಕಾರ್ಬನ್ ಟು ಫಾರ್ಮ್ ಅ ಕ್ಯಾಲ್ಸಿಯಂ ಕಾರ್ಬೈಡ್. ಈಗ ತೊಗೊಳ್ರಿ ಕ್ಯಾಲ್ಸಿಯಂ ಕಾರ್ಬೈಡ್, ಈಗ ಬಂತು ಕ್ಯಾಲ್ಸಿಯಂ ಕಾರ್ಬೈಡ್. ದಿಸ್ ಕ್ಯಾನ್ ರಿಯಾಕ್ಟ್ ವಿತ್ ಹೈಡ್ರೋಲೈಸಿಸ್. ಇದ್ರ ಜೋಡಿ ಏನು ಮಾಡ್ತಾನೆ H2 ಹಾಕ್ತಾನೆ, ಹೈಡ್ರೋಲೈಸಿಸ್ ಮಾಡ್ತಾನೆ. ಅವರ್ ಏಮ್ ಏನು ಬೇಕಾಗಿತ್ತು ನಮಗೆ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ವಾಟ್ ಅಲ್ಕೈನ್. ಅಂದರೆ ಎಕ್ಸಾಂಪಲ್ ಯಾವುದದು ಇಥೈನ್ C2H4 ಬೇಕು ನಮಗೆ ಏನು ಬೇಕಂತ ಬರೆದು ಬಿಡೋದು. ಪ್ಲಸ್ ಏನೇನು ರಿಲೀಸ್ ಆಗ್ತದೆ ನೋಡಿ, C2H4 ಅಂತಂದ್ರೆ 4 ಹೈಡ್ರೋಜನ್ ಬೇಕು. 4 ಹೈಡ್ರೋಜನ್ ಅಂತಂದ್ರೆ ಇಲ್ಲಿ ಎಷ್ಟು ಬರಿತೀರಿ ಬ್ಯಾಲೆನ್ಸ್ ಆಗ್ಬೇಕಂತಂದ್ರೆ ನಮ್ಗೆ 4 ಬೇಕಾದ್ರೆ 2 2 4 ಆಯ್ತು. ಉಳಿತು ಏನಪ್ಪ Ca ಉಳಿತ, ನೆಕ್ಸ್ಟ್ OH ಉಳಿತ, 4 ಹೈಡ್ರೋಜನ್ 2 ಹೈಡ್ರೋಜನ್ ಬರ್ತಾವಲ್ಲ ಇಲ್ಲಿ. ಆ್ಯಕ್ಚುಲಿ 4 ಅಲ್ಲ, C2H2 ಅಲ್ಲ, ಈ ಕಡೆ ಒಂದು ಆ ಕಡೆ ಒಂದು C2H2 ನಲ್ಲಿ. ಇಲ್ಲಿ ಎಷ್ಟು ಉಳಿದು ಹೈಡ್ರೋಜನ್ ಇನ್ನೂ 2 ಉಳಿದು, ದಟ್ ಈಸ್ ಕಾಲ್ಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅವರ್ ಏಮ್ ಈಸ್ ವಾಟ್ ಪ್ರಿಪ್ರೇಷನ್ ಆಫ್ ಅಲ್ಕೈನ್. ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಇಥೈನ್.
ಇಥೈನ್ ಪ್ರಿಪ್ರೇಷನ್ ಈ ರೀತಿ ಮಾಡ್ತೀವಿ. 3 ಸ್ಟೆಪ್ಸ್ ಅದಾವೆ ಇಥೈನ್ ಪ್ರಿಪ್ರೇಷನ್ ಮಾಡ್ಬೇಕಂದ್ರೆ 3 ಸ್ಟೆಪ್ಸ್ ಇರ್ತಾವೆ. ನೀವು ಒಂದು ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು. ಏನೇನು ಹೇಳಿದ್ದೆ ರೀ ಫಸ್ಟ್ ಸ್ಟೆಪ್ ಒಳಗೆ? ಕ್ವಿಕ್ ಲೈಮ್ ಅಥವಾ ನೀವು ಲೈಮ್ ವಾಟರ್ ಅಂತ ಕರೀತಾರೆ. ಇದಕ್ಕಂದ್ರೆ ಈಗ ಆ್ಯಕ್ಚುಲಿ ಕ್ವಿಕ್ ಲೈಮ್ ಹೋಯ್ತು, ಲೈಮ್ ವಾಟರ್ ಅಂದ್ರೆ ಸ್ವಲ್ಪ ಚೇಂಜ್ ಆಗಬೇಕು. ಅದು ಕ್ವಿಕ್ ಲೈಮ್ ಅಂತನ್ರಿ. ಇದಕ್ಕೆ ಇದೊಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಡ್ರಿ. ಇದಕ್ಕೆ ಕ್ವಿಕ್ ಲೈಮ್ ಅಂತೂ ಕರೀತಾರೆ. ಲೈಮ್ ವಾಟರ್ ಅಂದ್ರೆ ನಡೀತೈತಿ, ನೀವು ಡೈರೆಕ್ಟ್ ಕ್ಯಾಲ್ಸಿಯಂ ಅದು ಅನ್ಬೋದು, ಆರ್ ಏನು ವರಿ ಮಾಡ್ಕೋಬೇಡ್ರಿ, ಲೈಮ್ ವಾಟರ್ ಅನ್ಬೋದು. ಬಟ್ ಇದಕ್ಕೆ ಲೈಮ್ ವಾಟರ್ ಅಂತ ಕರೀತಾರೆ. ಬಟ್ ಇಲ್ಲಿ ಪರ್ಟಿಕ್ಯುಲರ್ಲಿ ಕ್ವಿಕ್ ಲೈಮ್ ಅಂತ ಯೂಸ್ ಮಾಡ್ತಾರೆ ಅಷ್ಟೇ. ಓಕೆ, ಕ್ವಿಕ್ ಲೈಮ್ ಯೂಸ್ ಮಾಡಿರ್ತಂದ್ರೆ ಇಟ್ಸ್ ವೆರಿ ಈಸಿ ಟು ರಿಯಾಕ್ಟ್ ವಿತ್ ಕೋಕ್ ಜೊತೆ ರಿಯಾಕ್ಟ್ ಆಗುತ್ತೆ. ನೀವು ಡೈರೆಕ್ಟ್ ಲೈಮ್ ವಾಟರ್ ತೊಗೊಂಡ್ರೆ ಸ್ಲೈಟ್ಲಿ ಡಿಫಿಕಲ್ಟ್ ಆಗ್ತದೆ. ಓಕೆ, ದ್ಯಾಟ್ಸ್ ವೈ ಕ್ಯಾಲ್ಸಿಯಂ ಆಕ್ಸೈಡ್ ಕ್ಯಾನ್ ರಿಯಾಕ್ಟ್ ವಿತ್ ಅ ಕೋಕ್ ಟು ಫಾರ್ಮ್ ಅ ಕ್ಯಾಲ್ಸಿಯಂ ಕಾರ್ಬೈಡ್ ಪ್ಲಸ್ ರಿಲೀಸ್ ಆಫ್ ಕಾರ್ಬನ್ ಮೊನಾಕ್ಸೈಡ್. ಓಕೆ, ಗೊತ್ತಾಯ್ತಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲೊಂದು ಕ್ವಶನ್ ಅರೈಸ್ ಆಗಿತ್ತು, JEE ಒಳಗೆ ಕ್ವಶನ್ ಕೇಳಿದ್ದ. ಇದು ಕ್ಯಾಲ್ಸಿಯಂ ಕಾರ್ಬೈಡ್ ಅದಲ್ಲ, ಕ್ಯಾಲ್ಸಿಯಂ ಕಾರ್ಬೈಡ್ ಒಳಗೆ ಹೌ ಮನಿ ಸಿಗ್ಮಾ ಬಾಂಡ್ಸ್ ಆ್ಯಂಡ್ ಹೌ ಮನಿ ಪೈ ಬಾಂಡ್ಸ್ ಆರ್ ದೇರ್ ಅಂತ ಕೇಳಿದ್ದೆ. ಕ್ಯಾಲ್ಸಿಯಂ ಕಾರ್ಬೈಡ್ ಒಳಗೆ ಯಾರಿಗಾರು ಗುರ್ತದ ಹೌ ಮನಿ ಸಿಗ್ಮಾ ಬಾಂಡ್ಸ್ ಆ್ಯಂಡ್ ಹೌ ಮನಿ ಪೈ ಬಾಂಡ್ಸ್ ಅಂದ್ರೆ ಇದು ಗುರ್ತಾಗಬೇಕಂದ್ರೆ ಫಸ್ಟ್ ಯು ನೋ ದ ಸ್ಟ್ರಕ್ಚರ್ ಆಫ್ ಕ್ಯಾಲ್ಸಿಯಂ ಕಾರ್ಬೈಡ್. ಈ ರೀತಿ ಅದ ನೋಡಿ ಸ್ಟ್ರಕ್ಚರ್. ಕಾರ್ಬನ್ ಟ್ರಿಬಲ್ ಬಾಂಡ್, ದಿಸ್ ಈಸ್ ಅ C ಆ್ಯಂಡ್ this is the structure of calcium carbide. This question is asked in JEE mains exam, not one time, I think 2 to 3 times this question is come. Okay, ಗೊತ್ತಾಯ್ತಾ? ನೆನಪು ಇಟ್ಕೊಂಬಿಡಿ. ಈಗ ಸಿಗ್ಮಾ ಬಾಂಡ್ ಹೇಳ್ರಿ, 1 ಸಿಗ್ಮಾ 2 ಸಿಗ್ಮಾ 3 ಸಿಗ್ಮಾ 3 ಸಿಗ್ಮಾ ಬಾಂಡ್ 2 ಪೈ ಬಾಂಡ್. ಆ್ಯಸ್ ಲೈಕ್ ಯಾವ್ದು ಹೇಳ? ಇಥೈನ್ ಅಂದಂಗೆ ಅದು ನಿಮ್ಗೆ ಗೊತ್ತಬೇಕಲ್ಲ. ಆ್ಯಸ್ ಲೈಕ್ ಇಥೈನ್ ಅಂತೇಳಿ ಕ್ಯಾಲ್ಸಿಯಂ ಕಾರ್ಬೈಡ್ ಸ್ಟ್ರಕ್ಚರ್. ಗೊತ್ತಾಯ್ತಾ? ಮೋಸ್ಟ್ ಇಂಪಾರ್ಟೆಂಟ್. ದಿಸ್ ಕ್ವಶನ್ ಈಸ್ ಆಸ್ಕ್ಡ್ JEE ಮೇನ್ಸ್. ಓಕೆ, ಕ್ವಶನ್ ಕೇಳಿದ್ದೆ ನಾನು. ಆಯಿತಾ? ಕ್ಲಿಯರ್ ಆಯ್ತಿದ? ಓಕೆ, ಇದು ನೀವು ನೆನಪಿನ ಇಟ್ಕೊಂಡ್ಬಿಡ್ಬೇಕು. ದ ನೆಕ್ಸ್ಟ್ ಅನದರ್ ಪಾಯಿಂಟ್ ಈಸ್ ದಟ್ ಈಸ್ ಕಾಲ್ಡ್ ವಾಟ್? ಫ್ರಾಮ್ ವಿಸಿನಲ್ ಡೈಹಲೈಡ್. ಇದನ್ನೊಂದು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಈಗ. ಓಕೆ, ಫ್ರಾಮ್ ವಿಸಿನಲ್ ಡೈಹಲೈಡ್. ಈಗ ನೋಡ, ಫ್ರಾಮ್ ವಿಸಿನಲ್ ಡೈಹಲೈಡ್. ಓಕೆ, ವಿಸಿನಲ್ ಬೇರೆ, ಜೆಮಿನಲ್ ಬೇರೆ. ಜೆಮ್ ಅಥವಾ VIC ಅಂತ ಕರೀತಾರೆ. ಇದ್ರೊಳಗೆ ಜಸ್ಟ್ ಹೆಂಗೆ ಶಾರ್ಟ್ ಫಾರ್ಮ್ದಾಗ VIC. ಓಕೆ, ಈಗ ನೋಡ, ಫ್ರಮ್ ವಿಸಿನಲ್ ಡೈಹಲೈಡ್ ಆಗ್ಬೇಕಂದ್ರೆ ವಿಸಿನಲ್ ಅಂತಂದ್ರೆ ನಿಮ್ಗೆ ಒಂದು ಎಕ್ಸಾಂಪಲ್ ಅದ. ದಿಸ್ ಈಸ್ ಕೋಡ್ ವಾಟ್? CH2. ಇಲ್ಲೊಂದು BR ತೊಗೊಂಡನ್ನ. ನೆಕ್ಸ್ಟ್ ದಿಸ್ ಈಸ್ ಕೋಡ್ CH, ಹಿಯರ್ ಒನ್ ಈಸ್ H, ದಿಸ್ ಈಸ್ ಕೋಡ್ ವಾಟ್? BR. ಇಷ್ಟ ಅದ. ಓಕೆ, ಇದಕ್ಕೆ 1,2 ಡೈಬ್ರೋಮೋ ಇಥೇನ್ ಅಂತ ಕರಿತಾಳೆ. ವಿಸಿನಲ್ ಅಂತಂದ್ರೆ ಏನ? 2 ಹೆಲೋಜನ್ ಆಟಮ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಅ 2 adjacent carbon atom, that is called vicinal dihalides. I repeat, 2 halogen atom directly attached to a adjacent carbon atom, that is called vicinal dihalide. ಇದನ್ನು ನಾನು ಎಲ್ಲೂ ಲಾಸ್ಟ್ ವೀಡಿಯೋದಲ್ಲಿ ಒಂದು ಡಿಸ್ಕಷನ್ ಮಾಡಿದ್ದೆ. ನೆಕ್ಸ್ಟ್ ಆಫ್ಟರ್ ದಟ್ ದೇ ಆರ್ ಗೋಯಿಂಗ್ ಟು ಆ್ಯಡ್ ಆಲ್ಕೋಹಾಲಿಕ್. ಹಿಂಗೆ ನೆನಪು ಇಟ್ಕೊಳ್ತಿರ್ತಾನೆ, ಆಲ್ಕೋಹಾಲಿಕ್ KOH ಹಾಕ್ತಾನೆ. ಆಲ್ಕೋಹಾಲಿಕ್ KOH ಹಾಕಿದ್ರೆ ದೇರ್ ಇಸ್ ಅ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ ಈಸ್ ಅಲ್ಕೀನ್ ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತತಿ. ದಿಸ್ ಈಸ್ ಕೋಡ್ H, this is called C, here one is H, here is what? BR. ಪ್ಲಸ್ ರಿಲೀಸ್ ಏನೇನು ಆಗ್ತದೆ ಹೇಳ? ಪ್ಲಸ್ ರಿಲೀಸ್ ಆಫ್ ಬರೀಲಿ, ಪ್ಲಸ್ ರಿಲೀಸ್ ಆಫ್ KBr ರಿಲೀಸ್ ಆಗ್ತದೆ. ನೆಕ್ಸ್ಟ್ ಏನಾಗ್ತದೆ? ವಾಟರ್ ರಿಲೀಸ್ ಆಗ್ತದೆ ಇದ್ರೊಳಗೆ. ಓಕೆ, ನೆಕ್ಸ್ಟ್ ಇದ್ರೊಳಗೆ ಏನು ಹಾಕ್ತಾನಂತಂದ್ರೆ ಈಸ್ ಗೋಯಿಂಗ್ ಟು ಆ್ಯಡ್ ಸೋಡಾ ಅಮೈಡ್. ಇದ್ರೊಳಗೆ ಸೋಡಾ ಅಮೈಡ್ ಹಾಕ್ತಾನೆ. ಸೋಡಾ ಅಮೈಡ್ ಅಂದ್ರೆ NH2. ದಿಸ್ ಈಸ್ ಇಂಡಿಕೇಟ್ ಸೋಡಾ ಅಮೈಡ್. ದಿಸ್ ಈಸ್ ಪಾಸಿಟಿವ್ ಚಾರ್ಜ್, ದಿಸ್ ಈಸ್ ಕಾಲ್ಡ್ ವಾಟ್? ನೆಗೆಟಿವ್ ಚಾರ್ಜ್ ಅಂತೇಳಿ ಬರೀತಾನೆ ನಾವು. NH2 ಮೈಂಡ್. ಸೋಡಾ ಮೈಡ್ ಹಾಕಿದ್ರೆ ಡೈರೆಕ್ಟ್ಲಿ ದೇರ್ ಇಸ್ ಅ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ ಈಸ್ ವಾಟ್? ದಟ್ ಈಸ್ ಅ ಇಥೈನ್ ಫಾರ್ಮೇಷನ್ ಆಗ್ತದೆ ನೋಡಿ. ದಿಸ್ ಈಸ್ ಕಾಲ್ಡ್ ಇಥೈನ್. ಪ್ಲಸ್ ರಿಲೀಸ್ ಆಫ್ ಸೇಮ್ ಏನ? NaBr ರಿಲೀಸ್ ಆಗ್ತದೆ. ಅಲ್ಲಿ KBr ಆಗೋದು, ಇಲ್ಲಿ NaBr ಆಗ್ತದೆ. ನೆಕ್ಸ್ಟ್ ಪ್ಲಸ್ ರಿಲೀಸ್ ಆಫ್ ವಾಟ್? ಅಮೋನಿಯಾ. ಇದು ನೆನಪಿನ ಇಟ್ಕೊಂಡ್ಬಿಡ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಇದು ಈ ಟೈಪ್ ಕ್ವಶನ್ಸ್ಗಳು ಬರ್ತಿರ್ತಾವೆ ಕಾಂಪಿಟೇಟಿವ್ ಎಕ್ಸಾಮ್ದಾಗ. ನೆನಪಿನ ಇಟ್ಕೋಬೇಕು. ಸಿಂಪಲ್ ಇಷ್ಟು ಪ್ರೊಸೆಸ್ ನೋಡಿ. ನೀವು ಇಥೈನ್ ಪ್ರಿಪ್ರೇಷನ್ ಮಾಡ್ಬೇಕಂದ್ರೆ ಫ್ರಾಮ್ ವಿಸಿನಲ್ ಇದನ್ನು ದಿಸ್ ಇಸ್ ಆಲ್ಸೋ ಹ್ಯಾವಿಂಗ್ ಅ 2 ಸ್ಟೆಪ್ಸ್. ಫಸ್ಟ್ ಒನ್ ಈಸ್ ಆಲ್ಕೋಹಾಲಿಕ್ KOH ಯೂಸ್ ಮಾಡ್ತಾರೆ. ನೆನಪು ಇಟ್ಕೊಂಡ್ಬಿಡ್ಬೇಕು, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಆಫ್ಟರ್ ದ್ಯಾಟ್ ದೇ ಆರ್ ಗೋಯಿಂಗ್ ಟು ಆ್ಯಡ್ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಸೋಡಾ ಅಮೈಡ್ ಅಂತ ಕರೀತಾರೆ, ಅಥವಾ ಸೋಡಿಯಂ ಅಮೈಡ್ ಅಂತ ಅನ್ಬೋದು ನೀವು. ಸೋಡಾ ಅಮೈಡ್ ಬರ್ತದೆ ಒಂದು ಡೈರೆಕ್ಟ್. ಓಕೆ, ದಿಸ್ ಇಸ್ ಕಾಲ್ಡ್ ವಾಟ್? ಸೋಡಾ ಅಮೈಡ್. ಆಯಿತಾ? ಓಕೆ ಫ್ರೆಂಡ್ಸ್, ಅಪ್ ಟು ದಿಸ್ ವಾಟ್? ದ ಸ್ಟ್ರಕ್ಚರ್ ಆಫ್ ಟ್ರಿಬಲ್ ಬಾಂಡ್ ಆ್ಯಂಡ್ ಪ್ರಿಪ್ರೇಷನ್ ಆಫ್ alkynes. Okay, this point is completed. Next point we will discuss next video. Thank you.